ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬರೋಬ್ಬರಿ 3 ಅಧ್ಯಕ್ಷರು ತಿರಸ್ಕಾರ ಮಾಡಿದಂತ ಯುದ್ಧದ ಪ್ಲಾನ್ಗೆ ಟ್ರಂಪ್ ಒಪ್ಪಿದ್ದೇಕೆ? ಸತ್ಯ ಬಿಚ್ಚಿಟ್ಟ ಜಾನ್ ಕೆರ್ರಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ಮೇಲೆ ಯುದ್ಧ ಮಾಡುವ ಪ್ಲಾನ್ ಒಂದನ್ನ ಮುಂದಿಟ್ಟಿದ್ರು. ಈ ಪ್ಲಾನ್ ಅನ್ನ ಬರಾಕ್ ಒಬಾಮಾ, ಜಾರ್ಜ್ ಬುಷ್ ಮತ್ತು ಜೋ ಬೈಡನ್ ತಿರಸ್ಕಾರ ಕೂಡ ಮಾಡಿದ್ರು. ಆದ್ರೆ ಟ್ರಂಪ್ ಒಪ್ಪಿದ್ದೇಕೆ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರು ಇರಾನ್ ವಿರುದ್ಧ ಯುದ್ಧ ಮಾಡುವಂತೆ ಅಮೆರಿಕದ ಅಧ್ಯಕ್ಷರ ಮೇಲೆ ಒತ್ತಡವನ್ನ ಹೇರ್ತಾನೆ ಬಂದಿದ್ರು. ಈ ಯುದ್ಧದ ಪ್ರಸ್ತಾವವನ್ನ 3 ಅಮೆರಿಕನ್ ಅಧ್ಯಕ್ಷರು ತಿರಸ್ಕಾರ ಮಾಡಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಈ ಸ್ಫೋಟಕ ಸತ್ಯವನ್ನ ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಜಾನ್ ಕೆರ್ರಿ ಇದೀಗ ಬಹಿರಂಗಪಡಿಸಿದ್ದಾರೆ. ಕೆರ್ರಿ ಅವರು ದಿ ಲೇಟ್ ಶೋ ವಿತ್ ಸ್ಟೀಫನ್ ಕೋಲ್ಬರ್ಟ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಈ ವಿಷಯವನ್ನ ತಿಳಿಸಿದ್ದಾರೆ. ಬರಾಕ್ ಒಬಾಮಾ, ಜಾರ್ಜ್ ಬುಷ್ ಮತ್ತು ಜೋ ಬೈಡನ್ ಅವರು ನೆತನ್ಯಾಹು ಅವರ ಪ್ರಸ್ತಾವವನ್ನ ತಿರಸ್ಕರಿಸಿದ್ರು. ಆದರೆ ಟ್ರಂಪ್ ಮಾತ್ರ ಒಪ್ಪಿಕೊಂಡಿದ್ರು ಎನ್ನುವಂತ ಸ್ಫೋಟಕ ಮಾಹಿತಿಯನ್ನ ಇದೀಗ ಕೆರ್ರಿ ಅವರು ಬಹಿರಂಗಪಡಿಸಿದ್ದಾರೆ. ಶಾಂತಿ ಮಾತುಕತೆಗೆ ಇನ್ನೂ ಅವಕಾಶ ಇದೆ ಎಂದು ಹೇಳಿ ಹಿಂದಿನ ಅಧ್ಯಕ್ಷರು ಯುದ್ಧದ ಪ್ರಸ್ತಾವವನ್ನ ಒಪ್ಪಿರಲಿಲ್ಲ. ಜೊತೆಗೆ ವಿಯೆಟ್ನಾಂ ಮತ್ತು ಇರಾಕ್ ಯುದ್ಧಗಳು ನಮಗೆ ಪಾಠ ಕಲಿಸಿದೆ, ಅದರಲ್ಲೂ ದೊಡ್ಡ ಪಾಠ ಕಲಿಸಿದೆ ಎನ್ನುವಂತ ವಿವರವನ್ನ ಕೆರ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೊಬ್ಬ ವಿಯೆಟ್ನಾಂ ಯುದ್ಧದಲ್ಲಿ ಭಾಗವಹಿಸಿದ ಯೋಧ. ಅಮೆರಿಕದ ಜನರನ್ನು ಎಂದಿಗೂ ಕೂಡ ವಂಚಿಸಬಾರದು ಎನ್ನುವುದು ಕೂಡ ಮುಖ್ಯ. ಸುಳ್ಳು ಹೇಳಿ ಅಮೆರಿಕದ ಜನರ ಮಕ್ಕಳನ್ನೇ ಯುದ್ಧಕ್ಕೆ ಕಳಿಸಬಾರದು. ಇದನ್ನೇ ನಾವು ವಿಯೆಟ್ನಾಂ ಮತ್ತು ಇರಾಕ್ ಯುದ್ಧದಿಂದ ಕಲಿತ ಪಾಠ ಎನ್ನುವಂತ ಸ್ಫೋಟಕ ಮಾಹಿತಿಯನ್ನ ಕೆರ್ರಿ ಹೇಳಿದ್ದಾರೆ. ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ದಾಳಿ ಮಾಡಲು ನೆತನ್ಯಾಹು ಅವರು ಅಂದಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಗೆ ಒಪ್ಪಿಸಿದ್ರು ಎಂಬುದರ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಈ ಹಿಂದೆ ವರದಿ ಕೂಡ ಮಾಡಿತ್ತು. ಫೆಬ್ರವರಿ 11ರಂದು ನಡೆದ ಸಿಚುವೇಶನ್ ರೂಮ್ ಸಭೆಯಲ್ಲಿ ಇರಾನ್ನಲ್ಲಿ ಶೀಘ್ರದಲ್ಲಿ ಆಡಳಿತ ಬದಲಾವಣೆ ಆಗಲಿದೆ ಎಂದು ನಂಬಿಸಿ ಯುದ್ಧಕ್ಕೆ ಮುನ್ನಡಿ ಕೂಡ ಬರೆಯಲಾಗಿತ್ತು. ನೆತನ್ಯಾಹು ಅವರ ಈ ಸಲಹೆಯನ್ನ ಟ್ರಂಪ್ ಅವರು ಒಪ್ಪಿಕೊಂಡಿದ್ರು. ಯುದ್ಧ ಕೊನೆಗೊಳ್ಳದ ಹಿನ್ನೆಲೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ಅವರು ನೆತನ್ಯಾಹು ಅವರೊಂದಿಗೆ ತೀವ್ರ ವಾಗ್ವಾದ ನಡೆಸಿದ್ರು ಎನ್ನುವುದು ಕೂಡ ಇದೀಗ ವರದಿಯಾಗಿ ಹೊರಬಂದಿದೆ. ಟೋಟಲಿ